ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಡ್ಲಿ ಜೊತೆಗೆ ಚಟ್ನಿ ತಿಂದು ಬೇಜಾರಾಗಿದ್ರೆ ಹೋಟೆಲ್ ಸ್ಟೈಲ್ ಅಲ್ಲಿ ಇನ್ಸ್ಟೆಂಟ್ ಆಗಿ ರುಚಿಯಾಗಿ ಹೆಲ್ತಿಯಾಗಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಳೆ ಬೇಯಿಸ್ಕೋಬೇಕಾಗಿಲ್ಲ, ಹಾಗಾಗಿ ಬೇಗನೆ ಮಾಡಬಹುದು. ಮೊದಲನೇದಾಗಿ ಹುರ್ಕೊಳ್ಳೋದಕ್ಕೆ ಬೇಕಾಗುವ ಸಾಮಗ್ರಿಗಳು: 3 ರಿಂದ 4 ಬೆಳ್ಳುಳ್ಳಿ, 3 ಕಾಳು ಕಾಳುಮೆಣಸು, 2 ಹಸಿಮೆಣಸಿನಕಾಯಿ, ಹಾಗೆ 2 ಮೀಡಿಯಂ ಟೊಮೊಟೊ ಹಣ್ಣು, 1 ಚಿಕ್ಕದಾದ ಈರುಳ್ಳಿ. ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಕಾಳುಮೆಣಸು, ಹೆಚ್ಚಿರುವಂತಹ ಹಸಿಮೆಣಸು ಮತ್ತೆ ಟೊಮೊಟೊ ಹಣ್ಣನ್ನ ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಟೊಮೊಟೊ ಹಣ್ಣು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರಿಲೇಟಿವ್ಸ್ ಮನೆಗೆ ಬಂದಾಗ ಇನ್ಸ್ಟೆಂಟ್ ಆಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಇಡ್ಲಿ ಜೊತೆಗೆ ಈ ಸಾಂಬಾರ್ ಮಾಡಬಹುದು. ಬೇಗ ಫ್ರೈ ಆಗ್ಲಿ ಅಂತ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಲೈಟ್ ಆಗಿ ಫ್ರೈ ಆಗಿದೆ, ಇದನ್ನ 5 ನಿಮಿಷ ತಣಿಯೋಕೆ ಬಿಡೋಣ. ತಣ್ಣಗಾದ ನಂತರ ಟೊಮೊಟೊ ಮತ್ತೆ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ತಿರ್ಸ್ಕೊಳ್ಬೇಕು. ಬಾಂಡ್ಲಿಗೆ 2 ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಅರಿಶಿಣದ ಪುಡಿ, ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ 1 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಚಿಕ್ಕದಾಗಿ ಹೆಚ್ಚಿರುವಂತಹ 1 ಟೊಮೊಟೊ ಹಣ್ಣನ್ನ ಕೂಡ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ, ಟೊಮೊಟೊ ಹುಳಿ ಹೋಗೋಕ್ಕೋಸ್ಕರ. ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಈರುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದೇ ರೀತಿಯ ಸಾಂಬಾರ್ ಪುಡಿನ ಕೂಡ ಯೂಸ್ ಮಾಡಬಹುದು. 1 ಚಮಚದಷ್ಟು ಸಾಂಬಾರ್ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋಬಹುದು, ನಾನು ಹಾಕಿಲ್ಲ. ನಿಮಗೆ ಬೇಕಾಗುವಷ್ಟು ನೀರನ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇನ್ಸ್ಟೆಂಟ್ ಆಗಿ ಮಾಡಬಹುದಾದಂತಹ ಹೋಟೆಲ್ ಸ್ಟೈಲಿಯ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.